ಎದ್ದನು. ಟೈಮ್ ಆಗೈತಿ 9. ಯಾಕಂದ್ರೆ ನಿನ್ನೆ ಭಾಳ ಆರಾಮಿರಕ್ಕಿಲ್ಲ, ರಾತ್ರೆಲ್ಲ ಮಲ್ಕೊಂಡಿಲ್ಲ, ಅಷ್ಟು ಕೆಟ್ಟ ಆರಾಮಿಲ್ಲ. ಸರ್ದಿ, ತಲೆ ನುಸೋದ, ಒಂದು ಸ್ವಲ್ಪ ಜ್ವರ ಬಂದಂಗೆ ಆಗೈತಿ, ಮೈಯೆಲ್ಲ ಸ್ವಲ್ಪ ಬೆಚ್ಚಗಾದಂಗೆ ಆಗೈತಿ. ಹಿಂಗೆ ಆರಾಮಿಲ್ಲ ಅಂದ್ರೆ ಒಟ್ಟು ಕಣ್ಣು ಉರಿಯಾತಾವ, ಕರೆ ಒಟ್ಟು ಮಕ್ಕೋಕಾವತ್ತು, ಅಷ್ಟು ಕೆಟ್ಟಾಗೈತಿ ರಾತ್ರೆಲ್ಲ. ಅದ್ರೊಳಗೆ ಮನ್ಯಾಗ ಗುಳಿಗೆ ಒಂದು ಹಾಕಿಲ್ಲ, ತೊಗೊಂಡು ಮಲ್ಕೋಬೇಕಂತಂದ್ರೆ ಈಗ ಹೋಗಿ ಹಾಸ್ಪಿಟ್ಲಿಗೆ ತೋರ್ಸ್ಕೊಂಬರ್ತಾನು, ಅವಾಗ ಆರಾಮ ಆಗೋದಿಲ್ಲ. ಇಲ್ಲಾಂದ್ರೆ ಗುಳಿಗೆ ಮೇಲೆ ಏನಾಗೋಲ್ಲ, ಇಂಜೆಕ್ಷನ್ ಮಾಡ್ಸ್ಕೊಂಬಂದ್ಬಿಡ್ತಾನು. ಈಗ ಸ್ವಲ್ಪ ಚಾಟ್ ಮಾಡ್ಕೋತಾನು. ತಲೆ ಒಂದು ಭಾಳ ನುಸ ಐತಿ, ತಲೆ ಜನ ಐತಿ, ಒಟ್ಟು ಸಮಾಧಾನ ಆಗೋತು. ಸ್ವಲ್ಪ ಬಿಸಿ 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 ಚಹಾ ಮಾಡ್ಕೊಂಡು ಅಂದ್ರೆ ಸಮಾಧಾನ ಆಕೈತಿ. ರಾತ್ರಿ ಒಂದು ಈ ಸ್ವಲ್ಪ ನೀರು ಒಂದು 10 ಸಲ ಕುದಿಸಿ ನೀರು ಕುಡಿದಿರ್ಬೇಕು ನಾ, ಬಿಸಿ ಬಿಸಿ. ಥಂಡಿ ಇದನ್ನೊಂದು ದೊಡ್ಡ ಕತೆ ಆಯ್ತು. ಸ್ವಲ್ಪ ಚಾಟ್ ಮಾಡ್ಕೊಂಡ್ರೆ ಬಿಸಿ ಬಿಸಿ ಚಾಟ್ ಕುಡಿತಾನು, ಸಮಾಧಾನ ಆಕೈತಿ. ಈಗಿನ ಕ್ಲೈಮೇಟ್ ನೋಡ್ರೆ ಒಟ್ಟು ಥಂಡಿ ಬಟ್ಟ ಬಿಸಿಲು ಹತ್ತವತ್ತ ಮೈಗೆ, ಹಂಗೆ ಅಷ್ಟು ತಣ್ಣತೈತಿ. ಈ ಕಡೆ ನಾನು ನೋಡ್ರೆ ನನಗೂ ಆರಾಮಿಲ್ಲ, ಅಲ್ಲಿ ನೋಡ್ರೆ ಹೆಂಡತಿಗೂ ಆರಾಮಿಲ್ಲ, ಅವು ಪಾಪುಗಳಿಗೂ ಆರಾಮಿಲ್ಲ, ಯಾರ್ಯಾರಿಗೂ ಆರಾಮಿಲ್ಲ, ಹಂಗಾಗೈತಿ. ಅದಕ್ಕೆ ಅಂತಾರೋ ಎಷ್ಟು ಇಂಥ ಮಳೆಗಾಲದಾಗ ಇಂಥ ಥಂಡ್ಯಾಗ ಎಷ್ಟು ಆಕೈತೆ ಬೆಚ್ಚಗಿರ್ಬೇಕಂತಾರಲ್ಲ, ಅದಕ್ಕೆ. ಇಲ್ಲ ಅಂತಂದ್ರೆ ಸುಮ್ಮ ಭಾಳ ತ್ರಾಸ. ಇವು ಕಮ್ಮಿನೂ ಆಗೋಲ್ಲ, ಸರ್ದಿ ಇವಾಗ ಮೊದಲ ತಂಪು ಕಾಣ್ತೈತೆ, ಅದ್ರೊಳಗೆ ಸರ್ದಿ ಒಂದು ಕಮ್ಮಿನೂ ಆಗೋಲ್ಲ. ಇದನ್ನ ತಂದಿಟ್ಟೀನಿ, ಇದನ್ನ ಹಚ್ಬೇಕನ್ನತ್ತೀನಿ, ಕರೆ ಒಟ್ಟು ಇವತ್ತು ಆರಾಮಿಲ್ಲ. ಇನ್ನು ಉಳಿದು ಹೋಗ್ತಾ ಹಿಂಗೆ, ನಾಳೆ ಹಚ್ಚಬೇಕು ಹುಲ್ಲ. ಇದನ್ನೆಲ್ಲ ಒಂದು ಸ್ವಲ್ಪ ಸ್ವಚ್ಛ ಮಾಡಿ. ನಿನ್ನೆ ಏನು ತಪ್ಪು ಮಾಡಿನಿ ಅಂತಂದ್ರೆ, ಸ್ವಲ್ಪ ಸರ್ದಿ ಆಗಿತ್ತು, ನಾ ಬಂದು ಜಳಕ ಮಾಡಬಾರ್ದಾಗಿತ್ತು ಥಂಡ್ಯಾಗ. ನಾನು ಡೈಲಿ ಒಟ್ಟು ಹೆಂಗೆ ಬರ್ತಾನೆ ನನ್ನ ಕೆಲಸದಿಂದ ಬಂದಕ್ಕೆ ಜಳಕ ಮಾಡಿನಿ. ಜಳಕ ಏನು ಮಾಡಿನಿ ಅಲ್ಲೇ ಮತ್ತೊಂದು ಸ್ವಲ್ಪ ತಂಪಡ್ದಂಗೆ ಆಯ್ತು. ಅದಕ್ಕೆ ರಾತ್ರೆಲ್ಲ ಫುಲ್ ಜೋರು ನನಗೆ ಆರಾಮಿಲ್ದಂಗೆ ಆಗ್ಬಿಡ್ತು. ಒಟ್ಟು ನನಗೆ ಬಂದು ಹಂಗೆ ಮುಲ್ಕೊಂಡಿದ್ರೆ ಭಾಳ ಚಲೋ ಇರ್ತದ. ನಾ ಬಂದು ಜಳಕ ಮಾಡಿನಿ, ಅಲ್ಲೇ ಜ್ವರ ತೊಗೊಂಡ್ಬಿಡ್ತದೆ. ಫಸ್ಟ್ ಚಾಟ್ ಕುಡಿದು ಫಸ್ಟ್ ಹೋಗಿ ಇಂಜೆಕ್ಷನ್ ಮಾಡ್ಸ್ಕೊಂಬಂದು ಗುಳಿಗೆ ತೊಗೊಂಡು ನಾಷ್ಟ ಮಾಡ್ಕೊಂಡು ಗಪ್ ಮಲ್ಕೊಂಡ್ಬಿಡ್ತಾನೆ. ಇವತ್ತು ಕೆಲ್ಸಕ್ಕೇನು ಹೋಗೋದಿಲ್ಲ, ಏನಿಲ್ಲ, ಮಲ್ಕೋದ ಕೆಲಸ ಇವತ್ತು. ಒಟ್ಟು ಆರಾಮ ಮಾಡ್ಕೋದೈತಿ, ಆಮೇಲೆ ಕೆಲ್ಸಕ್ಕೆ ಹೋಗೋದೈತಿ. ಅಪ್ಪ ನಾ ಇಂಜೆಕ್ಷನ್ ಮಾಡ್ಸ್ಕೊಂಬರಕ್ಕೆ ಹೋಗೀನಿ. ಅಪ್ಪ ಉಪ್ಪಿಟ್ಟು ಮಾಡಿದಾನು, ಅದಕ್ಕೊಂದು ಸ್ವಲ್ಪ ಮಾಡಂತಿದ್ದೀನಿ. ಒಟ್ಟು ತಿನ್ನಕ್ಕೊಂದು ಆಗೋತು. ಒಳಗೆ ಜ್ವರ ಇದ್ರೆ ಊಟ ಒಂದು ಹೋಗಲ್ಲ ಅಂತ, ಅದಕ್ಕೆ ಅಂದ್ರೆ ಒಂದು ಸ್ವಲ್ಪ ತೆಗೆದು ಇಟ್ಕೊಂಡನು. ಅಟ್ಟ ಒಂದು 4-5 ತುತ್ತ ಇನ್ನು ತಿಂತಾನು. ಈಗ ಇಂಜೆಕ್ಷನ್ ಮಾಡ್ಕೊಂಬನ್ನಿ, ತಿಂದ ಗುಳಿಗೆ ತೊಗೊಂಡು ಮಲ್ಕೊಂಡ್ಬಿಡ್ತಾನಪ್ಪ. ನಾನು ಮಕ್ಕೊಂಡಿನಿ. ಈಗ ಚಲೋ ತಂಗ ಸ್ವಲ್ಪ ಆರಾಮದಂಗೆ ಆಯ್ತು. ಈಗ ಟೈಮ್ ಆಗೈತಿ, ಈಗ 6 ಗಂಟೆಗೆ ಎದ್ದಾನ. ಮಧ್ಯಾಹ್ನ ಆದಷ್ಟು ಊಟ ಮಾಡಿ ಮತ್ತೊಂದು ಗುಳಿಗೆ ತೊಗೊಂಡು ಮಲ್ಕೊಂಡಿನಿ. ಈಗ ರಾತ್ರಿ ಮತ್ತೊಂದು ಸ್ವಲ್ಪ ಅಡುಗೆ ಮಾಡೋಕಬೇಕು. ಅಪ್ಪ ಅಟ್ಟು ಹೊರಗೂ ಇದ್ದಾನು, ಅನ್ನ ಅಟ್ಟು ಐತಿ. ಸ್ವಲ್ಪ ಬಟಾಟಿ ಪಲ್ಯ ಮತ್ತು ನಾ ಮಾಡ್ತಾನೋ. ಬರೀ ಡೈಲಿ ಸಾರು ಅನ್ನ ಸಾರು ಅದಾಗೈತಿ. ಬಟಾಟಿ ಪಲ್ಯ ಇಟ್ಟು ಮಾಡಿ ಅಂದ್ರೆ ರೊಟ್ಟಿ ಜೊತೆ ಅನ್ನ ಜೊತೆ ಇಟ್ಟು ತಿನ್ನೋಕಾಕೈತಿ. ಇನ್ನು ಯಾರು ಇಬ್ಬರ ಒಂದು ಇವು ಪಾಪ ಮಣ್ಣಿ ತಂದಿಟ್ಟಾನಪ್ಪ. ಮುಳಿಗೆ ಬಂದವು ಸ್ವಲ್ಪ, ಮತ್ತು ಒಂದು 3 ಮಾಡ್ತಾನು, ಕರೆಕ್ಟ್ ಆಕೈತಿ ಊಟ ಮಾಡೋಕೆ.
ಇವತ್ತು ಬಟಾಟೆ ಕುದಿಯಕ್ಕೆ ಹಾಕೀನಿ, ಕೂತಾವು. ಇವತ್ತು ಸ್ವಲ್ಪ ಒಗ್ಗರಣೆಲ್ಲ ಹಾಕಕ್ಕೆ ಎಲ್ಲ ಹಾಕಿದನು. ಇದೊಂದು ಸ್ವಲ್ಪ ಫ್ರೈ ಆಗೈತಿ. ಕಟ್ಟಿ ಇವನು ಹಾಕಿ ನೀರು ಹಾಕಿ ಕುದಿಸಿನಂದ್ರೆ ಪಲ್ಯ ಅಟ್ಟು ರೆಡಿ ಆಕೈತಿ. ಪಲ್ಯ ಅಟ್ಟು ಕುದಿ ಐತಿ. ಒಂದು 5-10 ನಿಮಿಷ ಕುಯ್ತಂದ್ರೆ ಪಲ್ಯ ಅಟ್ಟು ರೆಡಿ ಆಕೈತಿ ನಮ್ದು. ರಾತ್ರಿ ಊಟಕ್ಕಟ್ಟು ಜುಗಾಡ ಅನ್ನ ಅಟ್ಟು ಐತಿ, ಪಲ್ಯ ಆತು. ಇವತ್ತು ನಮ್ಮ ಫೇವ್ರೇಟ್ ಕಟ್ರ ಸಜ್ಜಿ ರೊಟ್ಟಿ, ಇದು ಜೋಳದ ರೊಟ್ಟಿ ಅದಾವು. ತಿನ್ನೋದೈತಿ, ಮಲ್ಕೋದೈತಿ. ಇದಾಗದೈತಿ ನಮ್ದು ಕತ್ತಿ.